ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ. ಇವತ್ತಿಂದು ನಿನ್ನಿದ ಪೂಜಾ ಅದು ಕೊನೆ ಗುರುವಾರ ಪೂಜಾ ಅದು ನಂಗೆ ನಿನ್ನೆ ಸ್ವಲ್ಪ ಎಡಿಟ್ ಮಾಡಿ ಹಾಕಕ್ಕಾಗಲಿಲ್ಲ. ಬೆಳಿಗ್ಗೆ ಲಗುನ ಎದ್ದ ಪೂಜಾ ಮಾಡಿ ಕಾಸ ನಾನು ನೈವೇದ್ಯಕ್ಕೆ ಕಡಬ ಮಾಡಿರ್ತೇವೆ. ಇದಕ್ಕೆ ಒಂದು ಸ್ವಲ್ಪ ಹುಷಾರಿಲ್ಲದ ಕಾರಣಕ್ಕೆ ನಂಗೆ ಒಂದು ಸ್ವಲ್ಪ ಅದನ್ನೆಲ್ಲ ಎಡಿಟ್ ಮಾಡಿ ಹಾಕಕ್ಕಾಗಲಿಲ್ಲ. ಮತ್ತು ನಾವು ಇದು ದೇವರಿಗೆ ಬೇಳೆ ಹಾಕೋದು ಕಡಬ್ ಮಾಡೋದು ನಾನು ಒಂದು ಗಣಪತಿ ವಿಡಿಯೋದೊಳಗೆಲ್ಲ ಡಿಟೇಲ್ ವಿಡಿಯೋ ಹಾಕಿದ್ನಿ. ಅದ್ರ ಸಂಬಂಧ ಇದ್ರದ್ದೇನು ಡಿಟೇಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ಸ್ವಲ್ಪ ನೈವೇದ್ಯಕ್ಕಷ್ಟ ಕಡಬ್ ಮಾಡ್ಕೊಂಡ ಈ ರೀತಿ ಕಡಬ ನಾನು ಕೈಲೇನ ಮುರಿತನು. ಇವನ್ನ ಹಿಂಗ ಮುರಿದು ಒಬ್ಬೊಬ್ಬರು ನೀರ್ ಹಚ್ಚಿ ಒತ್ತಿ ಹಿಟ್ಟು ಹಚ್ಚಿ ಲಟ್ಟಿಸ್ ಕಾಸ ನೀರ್ ಹಚ್ಚಿ ಒತ್ತಿ ಕರ್ಚಿಕಾಯಿ ಟೈಪು ಮಾಡ್ತಾರು. ನಾನು ಯಾವಾಗಿದ್ರು ಇದೇ ರೀತಿ ಮಾಡ್ತಾನು. ಈ ರೀತಿ ಕಡಬ್ ಮಾಡ್ಕೊಂಡ್ ಕಾಸ ಬದ್ನಿಕಾಯಿ ಪಲ್ಯ, ಸಾವಿಗೆ ಅನ್ನ, ಸ್ವಲ್ಪ ಶಾಂಡಿ ಕರದ ಕಾಸ ನೈವೇದ್ಯ ಮಾಡೀನಿ. ಪೂಜಾ ಮಾತ್ರ ಭಾಳ ಚಂದಾಗಿತ್ತು. ಎಲ್ಲರೂ ಕಮೆಂಟ್ಸ್ ಮೂಲಕ ನನಗೆ ಪೂಜೆ ಚಲೋ ಆಗೈತಂತೆ ವಾಟ್ಸಪ್ ಸ್ಟೇಟಸ್ ಒಳಗೆ ಎಲ್ಲರೂ ಹೇಳ್ತಾರು. ನಂಗೆ ಒಂದು ಸ್ವಲ್ಪ ಎಲ್ಲ ಡಿಟೇಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹುಷಾರಿರಕ್ಕಿಲ್ಲ, ಮತ್ತು ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅದರ ಸಂಬಂಧ ನಾನು ಅದನ್ನ ಯಾವುದನ್ನು ಡಿಟೇಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ರೀತಿ ಸಿಂಪಲ್ ಆಗಿ ಒಂದು ಬದ್ನಿಕಾಯಿ ಪಲ್ಯ, ಅನ್ನ, ಕಡಬ ಮಾಡಿ ಶಾಂಡಿ ಕರದ ಕಾಸ ನಾನು ದೇವ್ರಿಗೆ ನೈವೇದ್ಯ ಮಾಡೀನಿ. ಈ ರೀತಿ ನಂದೆಲ್ಲ ಪೂಜಾ ಅದು ವಿಡಿಯೋ ಈ ರೀತಿ ಆಗಿತ್ತು ನೋಡ್ರಿ. ಇದನ್ನ ನೀನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದ್ರ ಸಂಬಂಧ ಇವತ್ತೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡತ್ತನು. ಅದಕ್ಕೆ ನನ್ನ ಪೂಜಾ ವಿಡಿಯೋಗಳು ಎಲ್ಲ ಅಡಿಗೆ ವಿಡಿಯೋಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತವ ತಿಳ್ಕೊಂಡೆ ನಾನು. ಎಲ್ಲರೂ ನಂಗೆ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸತ್ತೀರಿ. ಇನ್ನೂ ಹೆಚ್ಚು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ಮತ್ತೆ ಇದನ್ನ ಪೂಜಾ ಮಾಡಿದವರು ಆಕಳ ಪೂಜಾ ಮಾಡ್ಬೇಕಂತ ಈ ಕಾಸ ಹೇಳಿದ್ನಿ. ಅದರದ್ದು ಒಂದು ಸ್ವಲ್ಪ ವಿಡಿಯೋ ಈಗ ಹಾಕಿದನು. ಇದೇ ರೀತಿ ನನಗೆಲ್ಲರೂ ಸಪೋರ್ಟ್ ಮಾಡ್ರಿ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.